ನೀನ್ ಇಲ್ಯಾಕೆ ಬಂದಿದ್ಯಾ? ಭಾರ್ಗವಿ ಮತ್ತೆ ಕೋರ್ಟಲ್ಲಿ ಕಾಲಿಟ್ಟ ತಕ್ಷಣ ನಿಮ್ಗಳಿಗೆ ಭಯ ಶುರುವಾಗಿದೆ ಅಲ್ವಾ? ಹೀಗೇನು ನನ್ನನ್ನ ಮುಂದೆ ಇಟ್ಕೊಂಡು ಭಾರ್ಗವಿನ ನಮ್ಮ ಮನೆಯವರನ್ನ ಹೆದರಿಸ್ಬೇಕು ಅನ್ಕೊಂಡಿದ್ಯಾ? ಇವಾಗ ಮಾಡ್ತಿರೋದು ಅದನ್ನೇ ಬಿಡು. ಸಾಯಕ್ ನನಗೆ ಭಯ ಇಲ್ಲ ಗಂಟು. ನಾನ್ ಸತ್ ಮೇಲೆ ನನ್ನ ಕುಟುಂಬದವ್ರು ಚೆನ್ನಾಗಿರ್ತಾರಲ್ಲ ಅಷ್ಟು ಸಾಕು ನನಗೆ. ಒಬ್ಬನ್ನ 2 ಸಲ ಕೊಂದು ನನಗೆ ಅಭ್ಯಾಸ ಇಲ್ಲ ಜೆಟ್ಟಿ. ಮನೆಯವ್ರ ಎದುರಿಗೆ ನಿನ್ನನ್ನು ಎಳ್ಕೊಂಡು ಹೋದಾಗ್ಲೇನೆ ನಿನ್ ಜೀವ ಹೋದಾಗಿದೆ. ಇನ್ನ ನೀನ್ ಇದ್ರೆ ಎಷ್ಟು ಸತ್ರೆ ಎಷ್ಟು. ಈಗಂತೂ ನಿನ್ ಜೀವದ ಮೇಲೆ ಆಸೆನೇ ಇಲ್ಲ. ಹೋಗ್ಲಿ ಬಿಡು, ಈಗೇನ್ ಮಾಡೋಣ? ನಿನ್ನ ಮಗನ ಜೀವದ ಬಗ್ಗೆ ಆದ್ರೂ ಆಸೆ ಇದೆಯಾ? ನಿನ್ನ ಹೆಂಡತಿ, ಅಮ್ಮ, ಸೊಸೆ, ನಿನ್ನ ಬ್ರದರ್ಸ್ ಅವರೆಲ್ಲರೂ ಇವ್ರೆಲ್ಲರ ಜೀವದ ಬಗ್ಗೆ ಆದ್ರೂ ಆಸೆ ಇದೆಯಾ? ನೀನೊಬ್ಬನೇ ಜೈಲಲ್ಲಿ ಜೀವಂತ ಬಿಟ್ಟು ಹೊರಗಡೆ ಇರೋ ನಿಮ್ ಮನೆಯವ್ರನ್ನೆಲ್ಲಾರನ್ನು ಮುಗಿಸ್ಬಿಟ್ರೆ ಹೇಗಿರುತ್ತೆ ಯೋಚನೆ ಮಾಡು. 9 ತಿಂಗಳು ಹೊಟ್ಟೆಯಲ್ಲಿ ಹೆತ್ತು ಹೊತ್ತ ನನ್ನ ಸ್ವಂತ ಮಗನೇ ಬಿಟ್ಟು ಬಂದವಳು ನಾನು. ದಂಧೆಗೋಸ್ಕರ ಏನ್ ಬೇಕಾದ್ರೂ ಮಾಡೋದಿಕ್ಕೆ ರೆಡಿ ಇರೋ ಈ ಗಂಗಾ ಅಂಥದ್ರಲ್ಲಿ ಶತ್ರುಗಳನ್ನ ಸುಮ್ಮನೆ ಬಿಡ್ತೀನ? ನನ್ನ ಕುಟುಂಬದವ್ರು ಮಾತ್ರ ತೊಂದರೆ ಕೊಡ್ಬೇಡ. ಪದೇ ಪದೇ ಈ ತರ ತಪ್ಪು ಮಾಡ್ಬೇಡ. ಉಪದೇಶ ಕೊಡಕ್ ಬರ್ಬೇಡ. ನನ್ನ ಸಾಮ್ರಾಜ್ಯ ಉಳಿಸ್ಕೊಳ್ಳೋದಿಕ್ಕೆ ನಾನು ಏನ್ ಮಾಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ನಿನ್ನ ಫ್ಯಾಮಿಲಿನ ಉಳಿಸ್ಕೊಳ್ಳೋದಿಕ್ಕೆ ಏನ್ ಮಾಡ್ಬೇಕು ಅಂತ ಒಳಗ್ ಕುಂತು ಯೋಚನೆ ಮಾಡು. ಚಿಕ್ಕು ಮಾಮ್ ಎಲ್ಲರೂ ನನ್ನ ಜೊತೆಗೆ ಇದ್ರಲ್ವಾ? ಯಾರಿದ್ರು ಹಿಂದೆ ಇದ್ದಾಗ ಆಗುತ್ತೆ ಪಾತ್ರ. ನಾನು ಅಲ್ಲೇ ಇದ್ದು ನಿಮ್ ಬೇಕು ಬೇಡ ತಿಳ್ಕೊಂಡು ನಿಮಗೆ ಕಷ್ಟ ಆಗದಿರೋ ಹಾಗೆ ನೋಡ್ಕೊಳ್ಬೇಕಾಗಿತ್ತು. ಆದ್ರೆ ಏನ್ ಮಾಡಿ ಪರಿಸ್ಥಿತಿ ಎಲ್ಲರೂ ವಾಪಸ್ ಬಂದಿದ್ದೀರಲ್ಲ, ನನ್ಗದೇ ಸಮಾಧಾನ. ನಾನು ಹಾಸ್ಪಿಟಲ್ ಅರ್ಜೆಂಟ್ ಆಗಿ ಬಂದಿತ್ತು ಈ ಕೇಸ್ಗೋಸ್ಕರ. ನೀವು ಅಷ್ಟೇ ನನ್ನ ಬಗ್ಗೆ ಯೋಚನೆ ಮಾಡಿಬಿಟ್ಟು ಕೇಸ್ ಬಗ್ಗೆ ಗಮನ ಕೊಡಿ. ಕೇಸ್ ಬಗ್ಗೆ ಗಮನ ಕೊಡಿ, ಅದನ್ನೇ ಸ್ವಲ್ಪ ನನ್ನಂತ ಹೇಳ್ಬಾರ್ದಾ? ನೋಡಿ, ನೀವು ಕೇಸ್ ಬಗ್ಗೆ ಏನೋ ಯೋಚನೆ ಮಾಡ್ಬಿಡ್ಬಾರ್ದ. ಅವರನ್ನು ಲಾಕ್ ಮಾಡೋಕೆ ಎಲ್ಲ ತಯಾರಿಗಳನ್ನು ಮಾಡ್ಕೊಂಡಿದ್ದೀನಿ. ನೋಡಿದೆ, ನಿಮಗೆ ಈ ಕೇಸ್ ಬಗ್ಗೆ ಇರೋ ಕಾಳಜಿ ಇದರಲ್ಲೇ ಗೊತ್ತಾಗ್ತಿದೆ. ನಿಮ್ಗೇನಾದ್ರೂ ಹೆಲ್ಪ್ ಬೇಕಿದ್ರೆ ಕೇಳಿ, ಮಾಡ್ತೇನೆ. ಅದು ಅರ್ಥ ನನ್ನ ಕೈ ಮೇಲೆ ಒಂದ್ ಕೆಲಸ ನಡ್ತೋಯ್ತು. ನಕಲಿ ಡಾಕ್ಯುಮೆಂಟ್ಸ್ನೆಲ್ಲ ತೋರಿಸಿ ಅವನ್ನ ಫ್ರೀಸ್ ಮಾಡಿಸ್ಬಿಟ್ಟಿದ್ದಾರೆ. ಭಾರ್ಗವಿ, ಈ ತರ ನಮ್ ಕಾಲ್ ಎಳೆಯಕ್ಕೆ ತುಂಬಾ ಜನ ಕಾಯ್ತಾ ಇರ್ತಾರೆ. ಕೆಳಗ್ ಬಿದ್ದ ತಕ್ಷಣ ನಾನೊಂದು ಅಂತ ಕಲ್ಲು ಹೊಡೆಯೋರು ಇರ್ತಾರೆ. ಇದೆಲ್ಲ ನಮಗ್ ಮೊದ್ಲೇ ಗೊತ್ತಿದ್ದಲ್ಲ. ಆಗ ಇನ್ ಮುಂದೆ ನಾವು ತುಂಬಾ ಹುಷಾರಾಗಿರ್ಬೇಕು. ಆದ್ರೂ ನಾನ್ ಮಾಡಿದಿದ್ದೊಂದು ತಪ್ಪಿಂದಾಗಿ ಎಲ್ಲರೂ ಕಷ್ಟಪಡೋ ತರ ಆಗೋಯ್ತು. I'm really very sorry ಪಾರ್ಥ.
ನೀವು ಮಾಡಿರೋ ತಪ್ಪಿಂದ ಎಲ್ಲರೂ ಕಷ್ಟ ಅನುಭವಿಸ್ತಿರೋದಂತೂ ನಿಜ. ನಾನು ದುಡ್ಡಿನ ಬಗ್ಗೆ ಮಾತಾಡ್ತೇನೆ, ನನ್ನ ಡ್ಯಾಡ್ ಬಗ್ಗೆ ಮಾತಾಡ್ತೇನೆ. ಗಾಯತ್ರಿ ದೇವಿ ಅವ್ರನ್ನ ಮೀಟ್ ಮಾಡಿದ್ದೀನ ಸೂಕ್ಷ್ಮವಾಗಿ ಹೆಜ್ಜೆ ಇಟ್ಟಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ಇವತ್ತು ಅಕೌಂಟ್ಸ್ ನ ಫ್ರೀಸ್ ಮಾಡಿಸಿದ್ದಾರೆ, ನಾಳೆ ಡ್ಯಾಡ್ ನ ಸಿಕ್ಕಾಕ್ಸೋ ಪ್ಲಾನ್ ಕೂಡ ಮಾಡ್ತಾರೆ. ನಾವು ತುಂಬಾ ಅಲರ್ಟ್ ಆಗಿರ್ಬೇಕು. ಅದೆಷ್ಟೇ ಕಷ್ಟ ನಷ್ಟ ಏನೇ ಆಗಲಿ, ಆದ್ರೆ ಡ್ಯಾಡ್ಗಿಂತ ಹೆಚ್ಚು ಏನಲ್ಲ. ಅವ್ರನ್ನ ಆಚೆ ಕರ್ಕೊಂಡ್ ಬರೋದಷ್ಟೇ ನಮ್ಮ ಮುಖ್ಯ ಉದ್ದೇಶ. ಇವಾಗಲೇ ಒಂದ್ ಸಾಕ್ಷಿ ಸಿಕ್ಕಿದೆ ಪಾರ್ಥ. ನಾಳೆ ಮಾವನ್ಗೆ ಬೇಲ್ ಸಿಗುತ್ತೆ, ಮಾವ ಹೊರಗಡೆ ಬರ್ತಾರೆ. ಥ್ಯಾಂಕ್ ಯು. ಯಾಕೆ? ಮನೆಯವ್ರಿಗೆ ಯಾರಿಗೂ ನನ್ನ ಕೇಸ್ ತರಿಸೋದೇ ಇಷ್ಟ ಇರಲಿಲ್ಲ. ಆದ್ರೆ ನೀವು ನನ್ನ ಗಂಡನಾಗಿ ನನ್ನ ನಂಬಿ ನನ್ನ ಜೊತೆ ನಿಂತ್ರಲ್ಲ, ಅದಕ್ಕೆ. ನೀವು ತಪ್ಪು ತಿಳ್ಕೊತಿದ್ದೀರ ಭಾಗವಿ. ನಾನು ನಿಮ್ಮನ್ನ ನಂಬ್ತಿರೋದು ಗಂಡನಾಗಲ್ಲ, ಕೇಸ್ ವಹಿಸಿರೋ ಒಬ್ಬ ಕ್ಲೈಂಟ್ ಆಗಿ. ಗಂಡ ಹೆಂಡತಿ ಅನ್ನೋ ಸಂಬಂಧ ಹೊರಗಿನ ಪ್ರಪಂಚಕ್ಕೆ ಮಾತ್ರ. ಇಲ್ಲಿ ಈ 4 ಗೋಡೆ ಮಧ್ಯೆ ನಾನ್ ಬೇರೆ, ನೀವು ಬೇರೆ. ಅಲ್ಲ ಪಾರ್ಥ, ಅದು ಇಟ್ಟ ಹೆಜ್ಜೆನ ಹಿಂದೆ ಇಟ್ಟಿರೋ ಭಾರ್ಗವಿಯನ್ನ ನಾನ್ ನೋಡಿದ್ದೀನಿ. ಆ ಲಾರ್ನ ನಂಬ್ಕೊಂಡೆ ನಾನು ಈ ಕೇಸ್ನ ನಿಮ್ಗೆ ಒಪ್ಸಿರೋದು. ನನ್ನ ಹೆಂಡತಿ ಭಾರ್ಗವಿ ನನ್ನ ನಂಬಿಕೆನ ಉಳಿಸ್ಕೊಂಡಿಲ್ಲ. ಎಷ್ಟೋ ವಿಷಯಗಳನ್ನ ನಾನಿನ್ನ ಮುಚ್ಚಿಟ್ಟಿದ್ದಾರೆ. ನೋಡಿ, ಕೊನೆ ಪಕ್ಷ ಲಾಯರ್ ಆಗಾದ್ರೂ ನಿಮ್ ನಂಬಿಕೆನ ಉಳಿಸ್ಕೊಡಿ. ಅಂದ್ರೆ ನಮ್ಮ ಮಧ್ಯೆ ಬೇರೆ ಉಳಿದಿಲ್ಲ ಪಾರ್ಥ. ನಾವಿಬ್ರು ಈಗಲೂ ಗಂಡ ಹೆಂಡ್ತೀನಿ, ಒಂದೇ ಮನೇಲಿ ಹುಟ್ಟಿಗೆ ಬದುಕ್ತಾ ಇದೀವಿ. ನಮ್ಮ ಸಂಬಂಧನ ಇಷ್ಟ ಬೇಗ ಮನಸ್ಸಿನಲ್ಲಿ ತಂದು ಹಾಕ್ಬಿಟ್ರೆ ಪಾರ್ಥ. ಮನ್ಸಲ್ಲೇ ಅಂತರ ಬಂದ್ಮೇಲೆ ಒಟ್ಟಿಗೆ ಏನ್ ಪ್ರಯೋಜನ ಹೇಳಿ? ಇವಾಗ ನಮ್ಮ ಮಧ್ಯೆ ಉಳಿದಿರೋದು ಪ್ರೊಫೆಷನಲ್ ರಿಲೇಶನ್ಶಿಪ್ ಮಾತ್ರ. ಇದ್ರಲ್ಲೂ ಬೇರೆಯವ್ರ ಜೊತೆ ಸೇರ್ಕೊಂಡು ನಮಗ್ ಮೋಸ ಮಾಡ್ಬೇಡಿ. ನೀನು ಅಷ್ಟೊಂದು ಕೇಳ್ತಾ ಇರೋದೇ ಕೊಡ್ತಾ ಇದ್ದೀನಿ, ಬೇಗ ಮಾತಾಡಿ ವಾಪಸ್ ಹೋಗಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಅರ್ಜುನ್, ಡ್ಯಾಡ್ ಹೇಗಿದ್ದೀರಾ ಡ್ಯಾಡ್? ನನ್ನ ಯೋಚನೆ ಬಿಡು ಅರ್ಜುನ್. ನೀನ್ ಹೇಗಿದ್ಯಾ? ಹುಷಾರಾಗಿದ್ಯಾ? ಡಾಕ್ಟರ್ ಏನಂದ್ರು? ನಾನೇನೋ ಹಾಸ್ಪಿಟಲ್ ನಿಂದ ಬಂದಿದ್ದೀನಿ ಡ್ಯಾಡ್, ಆದ್ರೆ ನಿಮ್ಮನ್ನು ಹೊರಗಡೆ ಕರ್ಕೊಂಡು ಬರಕ್ಕಾಗಿಲ್ಲ. ನೀವೆಲ್ಲ ಹೇಗಿದ್ದೀರೋ ಏನು ನಿಲ್ಸ್ಕೊಂಡ್ರೆ ಹಿಂಸೆ ಆಗ್ತಿದೆ ಡ್ಯಾಡ್. ನನಗೇನೋ ಆಗಿದೆ ಅರ್ಜುನ್, ನಾನು ಎಲ್ಲೇ ಇದ್ರು ಆರಾಮಾಗಿರ್ತೀನಿ. ನೋಡು, ನೀನ್ ಜಾಸ್ತಿ ಸ್ಟ್ರೆಸ್ ಮಾಡ್ಕೊಂಡು ಆಯಾಸ ಮಾಡ್ಕೊಂಬೇಡ, ರೆಸ್ಟ್ ತಗೋ. ಮನೆಯಲ್ಲೆಲ್ಲ ಹೇಗಿದ್ದಾರೆ? ಹೆಸರಿಗೆಂದು ಮನೇಲಿದ್ದೀವಿ ಡ್ಯಾಡ್, ಆದ್ರೆ ನಮ್ಮೆಲ್ಲರೂ ಮನಸ್ಸು ನಿಮ್ ಜೊತೆನೇ ಇದೆ. ಧ್ವನಿ ಕೇಳಬೇಕು ಅನ್ನಿಸ್ತು, ಅದಕ್ಕೆ ಫೋನ್ ಮಾಡಿದೆ. ನನ್ನಂತ ಪಾಪಿ ಅಪ್ಪನ ಪಡೆದು ನಿನಗೆ ಹೀಗಾಯ್ತಲ್ಲ ಅಂತ ಬೇಜಾರಾಯ್ತು. ರಿಯಲಿ ಸಾರಿ ಅರ್ಜುನ್, ನನ್ನನ್ನು ಕ್ಷಮಿಸ್ಬಿಡು. ಯಾಕೆ ಡ್ಯಾಡ್ ಹೀಗೆಲ್ಲ ಅಂತಿದ್ದೀರಾ? ನೀವೇನು ತಪ್ಪು ಮಾಡಿಲ್ಲ ಅಂತ ನನಗೆ ಗೊತ್ತು. ನೋಡಿ ಡ್ಯಾಡ್, ಜಗತ್ತು 1000 ಅನ್ಬೋದು, ಆದ್ರೆ ನೀವು ಗಂಗಾ ಅಲ್ಲ ಅನ್ನೋ ಸತ್ಯ ನಮ್ಮೆಲ್ಲರಿಗೂ ಗೊತ್ತು. ಆದಷ್ಟು ಬೇಗ ನಿಮ್ಮನ್ನ ಆಚೆ ಕರ್ಕೊಂಡ್ ಬರ್ತೀವಿ ಡ್ಯಾಡ್. ಬೇಡ ಅರ್ಜುನ್, ಬೇಡ. ನನಗೋಸ್ಕರ ನೀವೆಲ್ಲ ಓಡಾಡಿದ್ದು ಸಾಕು. ನೋಡು, ಭಾರ್ಗವಿ ಹತ್ರ ಈ ಕೇಸನ್ನ ಇಲ್ಲಿಗೆ ಬಿಟ್ಬಿಡಕ್ಕೆ ಹೇಳ್ತೀನಿ. ಡ್ಯಾಡ್ ಏನ್ ಹೇಳ್ತಿದ್ದೀರಾ? ಈ ಕೇಸ್ ಬಿಟ್ಟು ನಿಮ್ಮನ್ನ ಬಿಡಿಸೋದಾದ್ರೂ ಹೇಗೆ? ಅದನ್ನೇ ಬೇಡ ಅಂತಿದ್ದೀನಿ ಅರ್ಜುನ್. ಸಾರ್ ಕೊಡಿ ಸಾರ್, ಯಾರೋ ಬಂದ್ರೆ ಕಷ್ಟ. ನೋಡು,
ಅರ್ಜುನ್, ಜಾಸ್ತಿ ಮಾತಾಡೋಕ್ಕೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟೈಮ್ ಇಲ್ಲ. ಆದ್ರೆ ನೀನು ಭಾರ್ಗವಿ ನನ್ನ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಬಿಡಿ. ಮನೆಯವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ನನ್ನ ಕರ್ಮ, ನನ್ನ ಹಣೆ ಬರದಲ್ಲಿ ಏನು ಬರೆದಿದ್ಯೋ ಹಾಗೆ ಆಗುತ್ತೆ. ಈ ಪಾಪ ನಿಮ್ಗಳ ಸುತ್ಕೊಳ್ಳೋದು ಬೇಡ ಅರ್ಜುನ್. ನೀವೆಲ್ಲಾದ್ರೂ ಚೆನ್ನಾಗಿ ಸರ್ ಸಾಯಂಕಾಲ ಗೊತ್ತಾಗ್ಬಿಡಿ ಸರ್. ಒಂದು ನಿಮಿಷ ಅರ್ಜುನ್ ನೋಡು, ಭಾರ್ಗವಿಗೆ ಈ ಕೇಸ್ನ ಬಿಟ್ಬಿಡಕ್ಕೆ ಹೇಳು. ನೀವೆಲ್ಲರೂ ಹುಷಾರಾಗಿರಿ. ನಿರ್ಮಲನ್ ಕೇಳಿದೆ ಅಂತ ಹೇಳು. ನೋಡಿ ಸರ್. ಭಾರ್ಗವಿ ಫೋನಲ್ಲೂ ಹೇಳ್ದೆ ನಿರ್ವಾಗ ಸಿಗೋಣ ಅಂದ್ರಲ್ಲ. ನಾನು ಫೋನಲ್ಲಿ ಹೇಳೋದಷ್ಟೊಂದು ಸೇಫ್ ಅಲ್ಲ ಅನಿಸ್ತು, ಅದಕ್ಕೆ ಕರೆದೆ. ಮಾವನ್ನ ಟ್ರ್ಯಾಕ್ ಮಾಡಕ್ಕೆ ಗಂಗಾ ಎಲ್ಲಾ ತರ ಪ್ಲಾನ್ಸ್ ಮಾಡ್ಕೊಂಡಿದ್ದಾರೆ. ಆದ್ರೆ ಆ ಪ್ಲಾನ್ಸ್ ಎಲ್ಲ ತಲೆ ಕೆಳಗೆ ಮಾಡೋ ಒಂದು ಸಾಕ್ಷಿ ಸಿಕ್ಕಿದೆ. ಹೌದಾ? ಅದೇನ್ ಸಾಕ್ಷಿ? ನಾವು ನೆಕ್ಲೆಸ್ ನಲ್ಲಿದ್ದ ಒಬ್ಬ ವ್ಯಕ್ತಿನ ನಾನು ಕಾಂಟ್ಯಾಕ್ಟ್ ಮಾಡಿದೆ ಅಂತ ಹೇಳಿದ್ನಲ್ಲ, ಅವರು ಗಂಗಾ ಮಾಡಿರೋ ತಪ್ಪನ್ನ ಪಿನ್ ಟು ಪಿನ್ ಹೇಳ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಸೂಪರ್ ಭಾರ್ಗವಿ, ಜೀವದ ಭಯ ಬಿಟ್ಟು ಇವಾಗ ಸಹಾಯ ಮಾಡಕ್ ಒಪ್ಕೊಂಡ್ರಲ್ಲ, ಆಶ್ಚರ್ಯ ಆಗ್ತಾ ಇದೆ. ಅಂದಾಗೆ ಅವ್ರ ಹೆಸರೇನು? ಅದ್ ಯಾರೇ ಆಗಿರ್ಲಿ ಶಕ್ತಿ, ನಾಳೆ ಬೆಳಗ್ಗೆ ಅವ್ರ ಕೋರ್ಟಲ್ಲಿ ಕಾಲು ಇಡಬಾರ್ದು. ಬೇಕಿದ್ರೆ ಅವನ ಕೋರ್ಟ್ ಮುಂದೆ ತುಂಡು ತುಂಡ ಕತ್ತರಿಸಿ ಬಿಸಾಕಿ. ಹಾಗೆ ಮಾಡಿದ್ರೆ ನಮ್ಗೆ ರಿಸ್ಕ್ ಆಗಲ್ಲ. ಲೋಕದ ಕಣ್ಣಲ್ಲಿ ಗಂಗಾ ನಾನಲ್ಲ. ಗಂಗಾ ಹೆಸರಿನಲ್ಲಿ ನಾವೇನೇ ತಪ್ಪು ಮಾಡಿದ್ರು ಅದು ಜೆಪಿ ಮೇಲೆ ಬರುತ್ತೆ. ಜೆಪಿ ಈ ಜನ್ಮದಲ್ಲಿ ಜೈಲಿಂದ ಆಚೆ ಬರೋದಿಕ್ಕಾಗೋದಿಲ್ಲ. ನನ್ನ ಸಾಮ್ರಾಜ್ಯನು ಸೇಫ್ ಆಗುತ್ತೆ. ಅಂದ್ರೆ ಯಾವುದೇ ಕಾರಣಕ್ಕೂ ಆ ವ್ಯಕ್ತಿ ಕೋರ್ಟ್ಗೆ ಸಾಕ್ಷಿ ಹೇಳ್ಬಾರ್ದು. ಊರ್ ಗೋಡೆ ತೆರೆದ್ಬಿಟ್ಟು ನಾಳೆ ಅವ್ರ ಸಾಕ್ಷಿ ಹೇಳ್ತಾರೆ. ಅವ್ರಾಡೋ ಮಾತಿಂದ ಕೇಸ್ ನಮ್ಮ ತೆರೆದುತ್ತೆ. ನಾಳೆ ಅದು ಯಾರೇ ಅಡ್ಡ ಬಂದ್ರು ಮಾವಿನ ವಿರುದ್ಧ ಪಿತೂರಿ ಮಾಡೋಕೆ ಸಾಧ್ಯನೇ ಇಲ್ಲ ತರ. ನೀವು ಈಗಲೇ ನಮ್ಮ ಟೀಮ್ನ ಕರ್ಕೊಂಡು ಈ ಜಾಗಕ್ಕೆ ಹೋಗಿ. ಪ್ರಾಣ ಅಪಾಯದಲ್ಲಿದೆ ತಾರ, ಅವ್ರು ಹುಷಾರಾಗಿ ನೋಡ್ಕೊಳ್ಳಿ. ಸರಿ, ಗುಡ್ ಲಕ್ ಭಾರ್ಗವಿ. ಸುರಿದು ನನ್ನ ಬೆನ್ನಿಯಿಂದ ಕರೆಸಿದ ಏನೇನೋ ಮಾತಾಡ್ತಾ ಇದ್ದಾರೆ. ನೀವು ಹೋದ್ರೆ ಕೋರ್ಟ್ಗೆ ನೋಡಿ, ಅವನ್ ಬರಲಿ ಬಿಡ್ಲಿ, ಕೇಸ್ ಗೆಲ್ಲೋದು ನಾವೇ. ಬೇಡ, ಕೋರ್ಟ್ ಎಲ್ಲ ತುಂಬಾ ಈಸಿಯಾಗಿ ತಗೋಬೇಡ. ಆಚೆ ಒಬ್ಬರು ರೆಡಿ ಇದ್ದಾರೆ ತಾನೆ? ಬರ್ತಿರೋ ಸಾಕ್ಷಿ ಕೋರ್ಟ್ ಮುಂದೆ ಬರ್ತಿರೋ ಹಾಗೆ ನಮ್ಮವ್ರಿಗೆ ಏನ್ ಮಾಡ್ಬೇಕು ಅಂತ ನಾನು ಹೇಳಿದ್ದೀನಿ. ಬೇಡಲ್ಲ, ಕೋರ್ಟ್ ಮುಂದೆ ಆ ಥರ ಎಲ್ಲ ಮಾಡಕ್ ಹೋಗ್ಬೇಡ, ಸುಮ್ಮನೆ ರಿಸ್ಕ್. ಕೋರ್ಟಲ್ಲೆಲ್ಲ ಕಂಗ ಅಂತ ಹೇಳೋದ ನಿಲ್ಸು. ಯಾಕೆ ಏನಾಗೋದಿಲ್ಲ. ಎರಡೂ ಕಡೆಯವರ ಮರುವಾದಕ್ಕೆ
ಯಾವ್ದಾದ್ರು ಸಾಕ್ಷಿಗಳಿದ್ರೆ ಕರಿಬಹುದು. ನನ್ನ ಹತ್ರ ಒಂದು ಮುಖ್ಯವಾದ ಸಾಕ್ಷಿ ಇದೆ ಇವರು. ತಿಂಡಿ ತಿನ್ನಿ. ಬೇಡ, ಹಸಿವಿಲ್ಲ. ನಿನ್ ನೋವು ನನಗೆ ಅರ್ಥ ಆಗತ್ತೆ. ಡ್ಯಾಡ್ ಸುತ್ತ ನಿನ್ ಪ್ರಪಂಚನೇ ಕಟ್ಕೊಂಡಿದ್ದೆ. ಈಗ ಅವ್ರ ಕಣ್ಣಿಂದ ಎಲ್ಲಿರೋದು ಆ ಪ್ರಪಂಚನೇ ಕಳ್ಕೊಂಡಾಗೆ ಫೀಲ್ ಆಗ್ತಿದೆಯಲ್ಲ. ಅಲ್ಲ, ಮದ್ವೆ ಆದ್ಮೇಲೆ ಹೀಗೆ ವಾರಾನ್ಗಟ್ಲೆ ಊರ್ಗೂ ಹೋದವಳಲ್ಲ ನಾನು. 30 ವರ್ಷದಿಂದ 2 ದೇಹ ಒಂದೇ ಜೀವ ಅನ್ನೋ ಹಾಗೆ ಬದುಕಿದ್ವಿ. ಅವ್ರನ್ನ ನೋಡ್ದೆ, ಹಾಗೆ 1 ವಾರ ಕಳೆದೋಯ್ತು. ಈ ಮೀಡಿಯಾದವರು ಸಾವಿರಾರು ಮಾತಾಡ್ತಾ ಇದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಕೆಟ್ಟದ್ರ ಕಡೆನೇ ಯೋಚನೆ ಹೋಗತ್ತಲ್ವೇನೋ. ಪ್ಲೀಸ್ ನಾನು ಸಮಾಧಾನ ಮಾಡ್ಕೊಳ್ಳಿ. ಈ ಕೋರ್ಟು ಕೇಸು ಇದೆಲ್ಲದ್ರ ಬಗ್ಗೆ ನಿಮಗೆ ಗೊತ್ತಲ್ವಾ? ಸ್ವಲ್ಪ ತಡ ಆಗತ್ತೆ. ಡ್ಯಾಡಿ ಯಾವ ತಪ್ಪು ಮಾಡಿಲ್ಲ. ಅವ್ರ ಗಂಗಾ ಅಲ್ಲ ಅನ್ನೋದೇ ನಿಜ. ಇವತ್ತು ಆ ಸತ್ಯ ಪ್ರೂವ್ ಆಗುತ್ತೆ. ಡ್ಯಾಡ್ ಖಂಡಿತ ಮನೆಗೆ ವಾಪಸ್ ಬರ್ತಾರೆ. ಒಂದು ಮಾತು ಹೇಳ್ತೀನಿ, ತಿಳ್ಕೊಬೇಡ ಅರ್ಜುನ್. ಹೇಳಿ. ನಾವು ಶಕ್ತಿ ಪ್ರಸಾದ್ ತರ ಯಾರಾದ್ರೂ ಫೇಮಸ್ ದೊಡ್ಡ ಲಾಯರ್ನ ಕಳ್ಸ್ಬೋದಿತ್ತಲ್ವೇನೋ. ಆಗ ನೀನ್ ಹೇಳೋ ಮಾತಿನ ಮೇಲೆ ನಂಬಿಕೆ ಬರ್ತಿತ್ತು. ಆದ್ರೆ ನೀನು ನನ್ ಮಾತನ್ನ ಕೇಳಿದೆ, ಆ ಭಾರ್ಗವಿ ಪರ ನಿಂತಿದ್ಯಾ. ಅವಳಿಂದಾನೇ ಇಷ್ಟೆಲ್ಲ ಪ್ರಾಬ್ಲಮ್ ಆಗಿದೆ ಅಂತ ಅಂದ್ಮೇಲೆ ಅವಳೇ ಇದನ್ನ ಸರಿಪಡಿಸ್ತಾಳೆ ಅಂತ ನೀನ್ ಹೇಗೋ ನಂಬ್ತೀಯ? ನಾನು ಅವತ್ತೇ ಹೇಳಿದ್ನಲ್ಲ, ಈ ಮನೆ ಸೊಸೆಯಾಗಿ ನನ್ನ ಹೆಂಡತಿಯಾಗಿ ಭಾರ್ಗವಿ ನಂಬಿಕೆ ಕಳ್ಕೊಂಡಿದ್ರು. ಆದ್ರೆ ಅವ್ರ ಕೆಲ್ಸದ ಬಗ್ಗೆ ಹಾಗೆ ಈ ಕೇಸಲ್ಲಿರೋ ಸತ್ಯದ ಬಗ್ಗೆ ನನ್ನ ನಂಬಿಕೆ ಇದೆ. ಕೇಸ್ ತಗೊಂಡ್ಮೇಲೆ ಭಾರ್ಗವಿ ಮನಸ್ಸು ಬದಲಾಯ್ತಲ್ಲ, ನೀವು ಧೈರ್ಯವಾಗಿದೆ. ಮಾಮ್, ಏನ್ ಮಾಮ್ ನೀವು? ಇವಾಗ ಡ್ಯಾಡ್ ಬಂದ ತಕ್ಷಣ ಹೀಗೆ ಅಡುಮುಖದಲ್ಲಿ ಒಳ ಕರೀತೀರ. ವೆಲ್ಕಮ್ ಮಾಡಕ್ಕಾದ್ರೂ ಶಕ್ತಿ ಬೇಕು ತಾನೆ. ಸ್ವಲ್ಪನಾದ್ರೂ ಊಟ ಮಾಡಿ ಮಾಮ್, ಪ್ಲೀಸ್. ಕೋರ್ಟ್ ಆಗಿದೆ, ಹಾಗಾಗಿ ಮನೆಯ ಹಣ ಮತ್ತು ಒಡವೆನ ಜಪ್ತಿ ಮಾಡಕ್ ಬಂದಿದ್ದೀವಿ. ಭಾರ್ಗವಿನ ಈ ಕೆಲಸ ಮಾಡ್ಸಿರ್ತಾಳೆ. ಭಾವನ್ ಕಾಪಾಡ್ತೀನಿ ಅನ್ನೋ ನಾಟಕ ಮಾಡಿ ಈ ಬ್ಯಾಂಕ್ ಅವ್ರನ್ನ ಅವಳೇ ಕರ್ಸಿರೋದು. ಸರ್, ನಮ್ಮ ಅಕೌಂಟ್ಸ್ ಆಲ್ರೆಡಿ ಫ್ರೀಸ್ ಆಗಿದೆ. ನಮ್ಮ ಹತ್ರ ಏನು ಒಡ್ಡಿಲ್ಲ. ನೀವೇನೋ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ರೆ ಅನ್ಸುತ್ತೆ. ನಾವು ಸರಿಯಾದ ಮನೆಗೆ ಕೋರ್ಟ್ ಆಗೋ ಸಮೇತ ಬಂದಿದ್ದೀವಿ ಸರ್. ಹಾಜರುಪಡಿಸ್ತೀನಿ. ಸಿಕ್ಕಿರೋ ಸಾಕ್ಷಿ ಇಲ್ಲಿವರೆಗೂ ಬರಲ್ಲ ಭಾರ್ಗವಿ. ಗಂಗನ ಎದುರಾಕೊಂಡ್ರೆ ಏನಾಗುತ್ತೆ ಅನ್ನೋದನ್ನ ಸ್ಯಾಂಪಲ್ ತೋರಿಸಿದ್ದೀನಿ. ಸಾಕ್ಷಿ ರೆಡಿ ಇದೆ. ತುಂಬಾ ಭಯ ಆಗ್ತಾ ಇದೆ. ಭಯ ಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಶಕ್ತಿ. ಯಾರು ಬಂದಿಲ್ವಲ್ಲ ಭಾರ್ಗವಿ, ಹೇಳೋರು ಯಾರು? ನನ್ನ ಸಾಕ್ಷಿಗೆ ಪ್ರಾಣಾಪಾಯ ಇರೋದ್ರಿಂದ ಅವರಿಗೆ ಬಂದಿಲ್ಲ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅವ್ರು ಮಾತಾಡೋಕೆ ಅನುಮತಿ ಮಾಡ್ಕೊಡ್ಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಆ ಸಾಕ್ಷಿ ನಿಜವಾಗ್ಲೂ ಇದ್ದಾರೆ ಅನ್ನೋಕೆ ಸಂಬಂಧಪಟ್ಟ ದಾಖಲೆಗಳನ್ನ ನಿಮ್ ಮುಂದೆ ಹಾಜರುಪಡಿಸಿದ್ದೀನಿ. ಹಾಗೆ ನಿಮ್ಮಲ್ಲಿ
ಪರ್ಮಿಷನ್ ಗ್ರಾಂಟೆಡ್. ಗಾಯತ್ರಿ ದೇವಿ, ಗಾಯತ್ರಿ ದೇವಿ, ಗಾಯತ್ರಿ ದೇವಿ. ನಿಜವಾದ ಗಂಗಾನ ನೋಡಿ ಅವರು ಇವರೇ ಗಂಗಾ ಅಂತ ಹೇಳೋಕೆ ಇವಾಗ ಬರ್ತಾರೆ. ತಗೊಂಡ್ ಬನ್ನಿ, ಆನ್ ಮಾಡಿ. ನಮಸ್ಕಾರ ಸ್ವಾಮಿ.